ರೇಣುಕಾಸ್ವಾಮಿ ಹತ್ಯೆಗೆ ಪಟ್ಟಣಗೆರೆಯ ಆ ಶೆಡ್ ಅನ್ನೇ ಯಾಕಾಗಿ ಬಳಸಿದ್ರು ಅನ್ನೋದಕ್ಕೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ವಿಚಾರಗಳು ಗೊತ್ತಾಗ್ತಾ ಇದೆ. ಆರ್ ನಗರದ ವಿನಯ್ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಹೊಡೆದು ಬಡಿದು ಹತ್ಯೆ ಮಾಡಿದ್ದಾರೆ. ರೇಣುಕಾಸ್ವಾಮಿಯನ್ನ ಅದೇ ಶೆಡ್ಗೆ ಯಾಕೆ ಕರೆತಂದ್ರು? ಅದಕ್ಕೆ ಕಾರಣ ಆ ಜಾಗದಲ್ಲಿ ಹೆಚ್ಚು ಜನ ಓಡಾಟ ಇಲ್ಲ, ಇದು ನಿರ್ಜನ ಪ್ರದೇಶ. ಇಲ್ಲಿ ಎಷ್ಟೇ ಹೊಡೆದ್ರು ಬಡಿದ್ರು ಬೊಬ್ಬೆ ಹೊಡೆದ್ರು ಕಿರುಚಾಡಿದ್ರು ಯಾರೂ ಬರಲ್ಲ, ಹೇಳೋರು ಕೇಳೋರು ಇಲ್ಲ ಅನ್ನೋದೇ ಅದಕ್ಕೆ ಕಾರಣ. ನಿರ್ಜನ ಪ್ರದೇಶವನ್ನು ಆಯ್ಕೆ ಮಾಡಿ ಅಲ್ಲಿ ರೇಣುಕಾಸ್ವಾಮಿಯನ್ನ ಕೂಡಿಟ್ಟು ಚಿತ್ರಹಿಂಸೆ ಕೊಟ್ಟು ಕೊಂದು ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ತಾವು ಕೂಡ ಶೆಡ್ ಸಮೀಪದಲ್ಲೇ ಇದ್ದೀರಿ. ಸೊ ಇದನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಯಾರೂ ಬರಲ್ಲ, ನಾವು ಏನೇ ಮಾಡಿದರೂ ಕೂಡ ನಡೆಯುತ್ತೆ ಅನ್ನುವಂಥ ಲೆಕ್ಕಾಚಾರನ? ರಕ್ಷತ್, ಖಂಡಿತವಾಗ್ಲೂ ಹೌದು. ಯಾಕಂದ್ರೆ ಈ ಘಟನೆಯನ್ನ ನೋಡಿದ್ರೆ ಹಾಗೆ ಅನಿಸ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಇದೇ ಶೆಡ್ಗೆ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದು ಆತನ ಮೇಲೆ ಅಮಾನುಷವಾಗಿ ಹಲ್ಲೆಯನ್ನ ಮಾಡಿರುವಂತದ್ದು. ಈಗ ಈ ಗೋಡನ್ ನೋಡ್ಬೋದು ನೀವು, ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ, ತುಂಬಾ ದೊಡ್ಡದಾಗಿದೆ. ಜೊತೆಗೆ ಹೊರಭಾಗದಲ್ಲಿ ಅಂದ್ರೆ ಶೆಡ್ ಒಳಗಡೆಯ ಕಟ್ಟಡದ ಹೊರಭಾಗದಲ್ಲಿ ಸಾಕಷ್ಟು ವೆಹಿಕಲ್ ಗಳನ್ನ ಕೂಡ ಸೀಸ್ ಮಾಡಿರೋದನ್ನ ನಿಲ್ಸಿದೆ. ಅಲ್ಲಿ ಬಿಲ್ಡಿಂಗ್ ಏನಿದೆ, ಅವರ ಕಟ್ಟಡ, ಅವ್ರೇನು ಇರ್ತಾರೆ ಈ ಶೆಡ್ಗೆ ಬಂದಂತಹ ಸಂದರ್ಭದಲ್ಲಿ ವಾಸ್ತವ್ಯ ಹೂಡ್ತಾರಲ್ಲ, ಆ ಕಟ್ಟಡ ಸ್ವಲ್ಪ ಹಿಂಭಾಗ ಇದೆ. ಅಲ್ಲಿ ಏನಾದ್ರೂ ಆದ್ರೆ ಆಚೆ ಯಾರಿಗೂ ಕೂಡ ಏನು ಕೇಳಿಸಲ್ಲ. ಇನ್ ಕೇಸ್ ರೇಣುಕಾಸ್ವಾಮಿಗೆ ಹೊಡೆದಂತಹ ಸಂದರ್ಭದಲ್ಲಿ ಆತ ಕಿರ್ಚಾಡಿದ್ರು ಅರ್ಚಾಡಿದ್ರು ಯಾರಿಗೂ ಕೂಡ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಇನ್ನು ಹೊರಭಾಗದಲ್ಲಿ ಸುತ್ತಮುತ್ತ ನೋಡಿದ್ರೆ ಇದೊಂಥರ ನಿರ್ಜನ ಪ್ರದೇಶ. ನೀವು ಹೇಳ್ದ ಹಾಗೆ ಒಂದಷ್ಟು ಮನೆಗಳಿದೆ, ಈಗ ಡೆವಲಪ್ ಆಗ್ತಾ ಇರುವಂತಹ ಏರಿಯಾ ಇದು, ಪ್ರದೇಶ ಇದು. ಸಾಕಷ್ಟು ಕಡೆಗಳಲ್ಲಿ ಖಾಲಿ ಜಾಗ ಇದೆ. ಜೊತೆಗೆ ಇಲ್ಲಿ ಸುತ್ತಮುತ್ತ ನೋಡಿದಾಗ ಬರೀ ಬಿಯರ್ ಬಾಟಲ್ಗಳೇ ಕಾಣಿಸ್ತಾ ಇದೆ. ಅಂದ್ರೆ ಇಲ್ಲಿ ವೀಕೆಂಡ್ ಆದ್ರೆ ಸಾಕಷ್ಟು ಜನ ಯುವಕರು ಬಂದು ಪಾರ್ಟಿಗಳನ್ನ ಮಾಡ್ತಾರೆ, ಜೊತೆಗೆ ಏನಾದ್ರೂ ಮಾಡ್ತಾ ಇರ್ತಾರೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಪರ್ಯಾಸ ಅಂತಂದ್ರೆ ಇಲ್ಲಿ ಸುತ್ತಮುತ್ತ ಇರುವಂತಹ ಮನೆ ಏನಿದೆ, ಈಗ ಹೊಸದಾಗಿ ಕಟ್ಟಿರುವಂತಹ ಬಿಲ್ಡಿಂಗ್ಗಳು, ಮನೆಗಳು, ಯಾರು ಕೂಡ ಒಬ್ರು ಕೂಡ ರಾತ್ರಿ ಆಗ್ತಾ ಇದ್ದಂಗೆ ಅಂದ್ರೆ 7 ಗಂಟೆ ಆದ್ಮೇಲೆ ಯಾರು ಕೂಡ ಮನೆಯಿಂದ ಹೊರಗಡೆ ಬರೋದಿಲ್ಲ, ತುಂಬಾನೇ ಕಡಿಮೆ. ಯಾಕಂದ್ರೆ ಹೊರಗಡೆ ಬರೋ ಪರಿಸ್ಥಿತಿಯಲ್ಲಿ ಇಲ್ಲ ಈ ಏರಿಯಾ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟು ಆತಂಕದ ಒಂದು ವಾತಾವರಣ ಈ ಏರಿಯಾ ಸುತ್ತಮುತ್ತ ಅನ್ನೋದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತಹ ಮಾತು. ಅದನ್ನ ಹೊರತುಪಡಿಸಿದ್ರೆ ಅದೇ ಕಾರಣಕ್ಕಾಗಿ ಈ ಜಾಗವನ್ನ ಆರೋಪಿಗಳು ಟಾರ್ಗೆಟ್ ಮಾಡ್ಕೊಂಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು. ಇನ್ನೊಂದು ಕಡೆ ಅಂದ್ರೆ ಈ ಶೆಡ್ ಏನಿದೆ, ಈ ಶೆಡ್ನಲ್ಲಿ ಈ ತರ ಅವ್ಯವಹಾರಗಳು ಆಗ್ತಾ ಇತ್ತು. ಜೊತೆಗೆ ಫೈನಾನ್ಷಿಯಲ್ ಕೆಲಸವನ್ನ ಮಾಡ್ತಾ ಇದ್ದಂತಹ ವಿನಯ್ ಏನಿದ್ದಾರೆ, ಅವರು ಕೂಡ ಇಲ್ಲಿ ಸಾಕಷ್ಟು ಜನರನ್ನ ಕರೆಸಿ ಅವರಿಗೆ ಆವಾಜ್ ಹಾಕುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು ಅನ್ನೋ ಆರೋಪ ಇದೆ. ಹಾಗಾಗಿ ಈ ಜಾಗವನ್ನೇ ಅವರು ಟಾರ್ಗೆಟ್ ಮಾಡ್ಕೊಂಡ್ರ. ಅಂದ್ರೆ ಇಲ್ಲಿನ ಸ್ಥಳೀಯರಿಗೂ ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಗೊತ್ತು ಇದು ಒಂಥರ ಡೇಂಜರ್ ಜಾಗ, ನಮ್ಗೆ ಹಾಕ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅವ್ರವ್ರ ಪಾಡಿಗೆ ಇದ್ದಾರೆ. ಹಾಗಾಗಿ ಇಲ್ಲಿ ಏನೇ ಆದ್ರೂ ಕೂಡ ಯಾರು ಕೂಡ ಅದನ್ನ ಪ್ರಶ್ನೆ. ಈ ಜಾಗ ಯಾವ ಸ್ಟೇಷನ್ ಲಿಮಿಟಿಗೆ ಬರುತ್ತೆ ಮತ್ತು ಪೊಲೀಸರಿಗೆ ಗೊತ್ತಿಲ್ವಾ ಇಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ತಾ ಇರುತ್ತೆ ಅಂತ? ಅವ್ರು ಗೀಟು ಅಂತದ್ದೇನು ಇಲ್ವಾ? ಅಥವಾ ಪೊಲೀಸರಿಗೆ ಗೊತ್ತು ಸುಮ್ಮನೆ ಇರೋದಾ? ಗೊತ್ತಿದ್ದು ರಕ್ಷತ್, ಇದು ಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಾ ಇರುವಂತಹ ಏರಿಯಾ ಇದು, ಪಟ್ಟಣಗೆರೆ. ನೀವು ನೋಡ್ತಾ ಇರ್ಬೋದು, ಈ ತರ ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲೂ ಈಗಾಗಲೇ ಏನು ಮಹಾಜರಿಗೆ ಆರೋಪಿಗಳನ್ನ ಕರ್ಕೊಂಡು ಬರ್ತಾರೆ ಅಂತ ಯಾವಾಗ ಪೊಲೀಸರಿಗೆ ಗೊತ್ತಾಯ್ತು, ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟರು, ಪರಿಶೀಲನೆಯನ್ನ ಮಾಡಿದ್ರು. ನೀವು ಹೇಳಿದಾಗೆ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು, ಪೊಲೀಸರು ಈ ಕಡೆ ಬರೋದು ತುಂಬಾನೇ ಕಡಿಮೆ. ಯಾಕಂದ್ರೆ ಇದು ತುಂಬಾ ಒಳಭಾಗದಲ್ಲಿ ಇರೋದ್ರಿಂದ ಏಕಾಏಕಿ ಇದು ಮೇನ್ ರೋಡ್ ನಲ್ಲಿ ಇಲ್ಲ, ಸ್ವಲ್ಪ ಒಳಗಡೆ ಬಂದ್ರೆ ಪಟ್ಟಣಗೆರೆಯಿಂದ ಸ್ವಲ್ಪ ಒಳಗಡೆ ಬಂದ್ರೆ ಒಂದು ಮೂಲೆಯಲ್ಲಿ ಈ ಶೆಡ್ ಕಾಣಿಸ್ತಾ ಇರುವಂತದ್ದು. ಹಾಗಾಗಿ ಈ ಕಡೆ ಪೊಲೀಸರು ಬೀಟ್ಗೆ ಬರೋದು ಕೂಡ ಕಡಿಮೆ. ಅಂದ್ರೆ ಇಲ್ಲಿ ರೋಡ್ ಕೂಡ ನೀವು ನೋಡ್ಬೋದು, ಕೇವಲ ಶೆಡ್ಗೆ ಒಂದು ರೋಡನ್ನ ಕಲ್ಪಿಸಲಾಗಿದೆ, ತುಂಬಾ ಚಿಕ್ಕ ರೋಡ್. ಹಾಗಾಗಿ ಇಲ್ಲಿ ಬರುವಂತವ್ರು ಅವ್ರ ಪಾಡಿಗೆ ಬರ್ತಾರೆ ಹೋಗ್ತಾರೆ, ಏನಾಗುತ್ತೆ ಬಿಡುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಐಡಿಯಾ ಇಲ್ಲ. ಇಲ್ಲಿ ಏನಾದ್ರೂ ಆದ್ರೆ ಅಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡುವಂತಹ ಕೆಲಸವನ್ನು ಕೂಡ ಯಾರು ಕೂಡ ಮಾಡಲ್ಲ. ಯಾಕೆಂದ್ರೆ ಇದೊಂಥರ ಏರಿಯಾ, ನಿರ್ಜನ ಪ್ರದೇಶ, ಸ್ವಲ್ಪ ಭಯದ ವಾತಾವರಣ ಇರೋದ್ರಿಂದ ಸುಮ್ಮನೆ ನಮ್ಗೆ ಯಾಕೆ ಬೇಕು ರಿಸ್ಕ್ ಅಂತ ಹೇಳಿ ಯಾರು ಕೂಡ ಪೊಲೀಸರನ್ನ ಸಂಪರ್ಕ ಮಾಡುವಂತಹ ಕೆಲಸ ಮಾಡಿಲ್ಲ. ಜೊತೆಗೆ ಅಂದ್ರೆ ಶೆಡ್ಗೆ ಹೋಗುವಂತಹ ದಾರಿಯಲ್ಲಿ ಯಾವುದೇ ಮನೆಗಳಿಲ್ಲ, ಬರೀ ಶೆಡ್ಗೆ ಅಷ್ಟೇ ಕನೆಕ್ಟ್ ಆಗಿರೋದ್ರಿಂದ ಅದರ ಸುತ್ತಮುತ್ತ ಯಾರು ಕೂಡ ಓಡಾಟವನ್ನ ಮಾಡೋದಿಲ್ಲ. ಒಂದಷ್ಟು ಜನ ಹುಡುಗರು ಏನಿದ್ದಾರೆ, ಹುಡುಗರು ಇಲ್ಲಿ ಪಾರ್ಟಿಯನ್ನ ಮಾಡ್ತಾರೆ, ಓಡಾಡ್ತಾರೆ. ಒಂದಷ್ಟು ವಸ್ತುಗಳನ್ನು ನೋಡಿದ್ರೆ ಅದೇ ರೀತಿಯ ವಿಚಾರಗಳು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಇಷ್ಟೆಲ್ಲ ಆಗ್ತಾ ಇದೆ, ಇಲ್ಲಿ ಸುತ್ತಮುತ್ತ ಇರುವಂತಹ ಮನೆಯವರು ಯಾರೊಬ್ರು ಕೂಡ ಆಚೆ ಬರ್ತಾ ಇಲ್ಲ, ಎಲ್ಲರೂ ಕೂಡ ಮನೆ
ಬಾಗಿಲು ಹಾಕೊಂಡು ಒಳಗಡೆನೆ ಇರುವಂತದ್ದು. ಹಾಗಾಗಿ ಇಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ಇರಬಹುದು ಅಥವಾ ಇರ್ತಿತ್ತು ಅನ್ನೋದನ್ನ ನೋಡಿದಾಗ್ಲೇ ಗೊತ್ತಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಈಗ ಡೆವಲಪ್ ಆಗಿರುವಂತಹ ಏರಿಯಾ ಆಗಿರೋದ್ರಿಂದ ಇಲ್ಲಿರುವಂತಹ ಮನೆಗಳೇನಿದೆ ಎಲ್ಲವೂ ಕೂಡ ಹೊಸ ಮನೆಗಳು. ಜೊತೆಗೆ ಇನ್ನೂ ಕೂಡ ಒಂದಷ್ಟು ಕಟ್ಟಡಗಳು ಇಲ್ಲಿ ಆಗ್ತಾ ಇದ್ದಾವೆ. ಆದ್ರೆ ಈ ಶೆಡ್ ಪಕ್ಕ ಇರುವಂತಹ ಒಂದಷ್ಟು ಖಾಲಿ ಜಾಗ ಏನಿದೆ ಅಲ್ಲಿ ಯಾವುದೇ ರೀತಿಯ ಕಟ್ಟಡಗಳು ಇದುವರೆಗೂ ನಿರ್ಮಾಣ ಆಗಿಲ್ಲ. ಅಂದ್ರೆ ಈಗ ಡೆವಲಪ್ ಆಗ್ತಾ ಇರುವಂತಹ ಏರಿಯಾ ಕಂಪ್ಲೀಟ್ ಆಗಿ, ಅಂದ್ರೆ ಈ ಘಟನೆ ಆಗಿದ್ನಿಂದ ಎಲ್ಲರೂ ಕೂಡ ಮನೆಯ ಒಳಗಡೆನೆ ಇರುವಂತದ್ದು, ಡೋರ್ ಹಾಕೊಂಡು ಯಾರು ಕೂಡ ಮನೆಯಿಂದ ಆಚೆ ಬರ್ತಾ ಇಲ್ಲ. ಮನೆಯಿಂದ ಆಚೆ ಬರೋದಕ್ಕೂ ಕೂಡ ಹೆದರಿಕೆ ಆಗುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇರುವಂತದ್ದು. ಪೊಲೀಸರು ಕೂಡ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಈ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.